Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ಎಸ್ ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಇವೆಲ್ಲ ಹೋಮ್ವರ್ಕ್ ಮಾಡಿರ್ತಕ್ಕಂಥದ್ದು ಮಕ್ಕಳು. ಕಾಲೇಜು ನಾನು ಬಂದಿರತಕ್ಕಂಥದ್ದು ಪ್ರಾಥಮಿಕ ಶಾಲೆ ಅಲ್ಲ, ಕಾಲೇಜಲ್ಲಿ ಕೂಡ ಇವತ್ತು ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಥಮವಾಗಿ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಇದೇ ಕಾಲೇಜಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಇವತ್ತು ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಸೇವೆಯಲ್ಲಿ ಇವತ್ತು ಹೆಜ್ಜೆ ಆಗ್ತಕ್ಕಂಥದ್ದು. ನನಗೆ ಸಾಯಿಬಾಬಾ ಕಾಲೇಜ್ನಲ್ಲೇ ನಾನು ಓದಿದ್ದು, ಇಲ್ಲೇ ನಾನು ಒಳ್ಳೆ ಶಿಕ್ಷಣ, ಉತ್ತಮವಾದಂಥ ಶಿಕ್ಷಣ ಪಡ್ಕೊಂಡೆ ಇಲ್ಲೇ ಟೀಚರ್ ಆಗಬೇಕು. ನಾನು MCom ಮುಗಿಸಿದ ತಕ್ಷಣ ಮೇಡಮ್ ಒಂದು ಅವಕಾಶ ಮಾಡಿಕೊಟ್ರು. ನನಗೆ ಟೀಚಿಂಗ್ ಫೀಲ್ಡ್ ಇಂಟ್ರೆಸ್ಟ್ ಇತ್ತು ಸರ್. ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ಬೋದಿತ್ತು. ನಾನು MCom ಕಂಪ್ಲೀಟ್ ಆಗಿತ್ತು, ತುಂಬ ಕಡೆ ಕರೆದಿದ್ರು. ಬಟ್ ನನಗೆ ಬ್ಯಾಂಕಿಂಗ್ ಸೆಕ್ಟರ್ ಇಷ್ಟ ಇರಲಿಲ್ಲ, ಟೀಚಿಂಗ್ ಫೀಲ್ಡೇ ಇಂಟ್ರೆಸ್ಟ್ ಇತ್ತು. ಹಂಗಾಗಿ ಇಲ್ಲಿ ಜಾಯ್ನ್ ಆಗಿದೆ ಸರ್. ನಮ್ಮ ಅಪ್ಪಾಜಿ ಏನು ಹೇಳ್ತಾರೆ ಅದನ್ನೇ ನಾನು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ಫ್ಯಾಕ್ಟ್ ನನಗೆ ನನ್ನ ಫಸ್ಟ್ ಕರಿಯರು ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ SLC ಆದ ತಕ್ಷಣವೇ ನಾನು PUC ಇಲ್ಲೇ ಓದಿರೋದು ಸರ್. ಇಲ್ಲೇ ಕರಿಯರ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಏನಾದರೂ ಇಲ್ಲಿ ಇದ್ದೀನಿ ಅಂತ ಅಂದಾಗ ನಾನು ಇಲ್ಲೇ ಫಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋ ರೀಸನಿಗೆ ನಾನು ಇಲ್ಲೇ ಚೂಸ್ ಮಾಡಿದ್ದೀನಿ ಸರ್. ಅಷ್ಟಕ್ಕೂ ಇವತ್ತು ನಾನು ಬಂದಿರತಕ್ಕಂಥ ಕಾಲೇಜ್ ಈ ಒಬ್ಬ ಮಹಿಳೆ ಬಹುಶಃ ಹುಟ್ಟಿದ್ದು ಕೂಡ ಬಡತನ, ಬಹುಶಃ ಬೆಳೆದದ್ದು ಕೂಡ ಹಳ್ಳಿ ಭಾಗದಲ್ಲಿ. ಆದರೂ ಕೂಡ ಇವತ್ತು ಬಹಳಷ್ಟು ಆಸಕ್ತಿ ವಹಿಸಿ ಸತತ 7 ವರ್ಷ ಸೇವೆಯನ್ನು ಇಲ್ಲಿ ಮುಂದುವರಿಸ್ಕೊಂಡು ಹೋಗಿರ್ತಕ್ಕಂಥದ್ದು. ಎಜುಕೇಷನ್ ಅಷ್ಟು ಚೆನ್ನಾಗಿದೆ ಸರ್. ಮತ್ತು ಟೀಚರ್ಸ್ ಕೂಡ ಮತ್ತು ಒಳ್ಳೆ ಅಕ್ಕನ ಥರ ಅಣ್ಣನ ಥರ ಎಲ್ಲ ನೋಡ್ಕೊತಾರೆ. ಇಲ್ಲಿ ಜನಕ್ಕೆ ಗೊತ್ತಿಲ್ಲ ಸರ್ ಇನ್ನು ಏನು ತಗೊಂಡ್ರೆ ಏನು ಉಪಯೋಗ ಆಗುತ್ತೆ ಎಂಬುದು. ಅದಕ್ಕೆ ಇಲ್ಲಿ ಜಿಂದಲ್ ಐತಲ್ಲ, ಎಲ್ಲರೂ ಡಿಪ್ಲೊಮಾ ಮಾಡಿ ನಮ್ಮ ಮಗ ಎಂಪ್ಲಾಯ್ ಆಗಲಿ, ಅದೇ ಎಲ್ಲರದ್ದು ಆಸೆ. ನಿಂದೇನು ಆಸೆ ಐತೆ? ನಾವು ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು ಅನ್ನೋದು ಆಸೆ. ಫೀಸ್ ಕಡಿಮೆ ಇದೆ ಅಂತಲ್ಲ, ಎಜುಕೇಷನ್ ಕ್ವಾಲಿಟಿ ಆಗಿದೆ. ಎಲ್ಲ ಶಿಕ್ಷಕರು ಕೂಡ ಸಪೋರ್ಟ್ ಮಾಡ್ತಾರೆ. ಎಷ್ಟು ಓದಬೇಕು, ಎಷ್ಟು ಓದಿದ್ರೆ ಎಷ್ಟು ತೆಗಿಬೋದು ಅಂತಲೂ ಹೇಳ್ತಾರೆ. ಸದ್ಯಕ್ಕೆ ಇವ್ರು ಇಷ್ಟು ಫೋಕಸ್ ಮಾಡಿದ್ರೆ ಮುಂದೆ ಸರ್ವೈವ್ ಆಗ್ತಾರೆ ಅನ್ನೋದು ನನಗೆ ಕಾನ್ಫಿಡೆಂಟ್ ಬರಬೇಕು ಅನ್ನೋ ರೀಸನಿಗೆ ಆ ಮಕ್ಕಳಲ್ಲಿ ಏನು ಅವರು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ, ಈ ಮಕ್ಕಳಿಗೆ ಏನಿದು ಡಿಫಿಕಲ್ಟಿ ಫೇಸ್ ಮಾಡ್ತಿದ್ದಾರೆ ಅದನ್ನು ಫೋಕಸ್ ಮಾಡಿ ಕಲಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಹಾಗಾಗಿ ಈ ಮಕ್ಕಳೆಲ್ಲ ಇವಾಗ ಇಂಗ್ಲೀಷ್ ಅನ್ನೋದು ಕಷ್ಟ ಅನ್ನೋ ಮಕ್ಕಳು ಕೂಡ ಈಗ ಅವರೇ ಬಂದು ಕಾನ್ಫಿಡೆಂಟಾಗಿ ಹೇಳ್ತಾರೆ ಇಂಗ್ಲೀಷ್ ಪಾಸ್ ಆಗುತ್ತೆ, ನಾವು ನಮ್ಮದು ಪಾಸ್ ಮಾಡ್ತೀವಿ ಅಂತ ಹೇಳ್ತಾರೆ. Very good afternoon. How are you? I am fine. What about you? I am good. Do you have a book? I have a book. Can you do that book? I can. Thank you. I don't have a car. I have a cycle. I don't have a cycle. I have a fan. My name is Neelama, daughter of Kumar Goda. I am studying in first PUC, commerce student. I have done my SSLC from Chandru Little Flower School, Vattu. My hobbies: reading a moral story and listening the music. That's all about me. Thank you so much. I have listened A class. I have been listening A class. Thank you all. ಜೀವನ ಸರಿ ಆಗಬೇಕು ಅಂತಂದರೆ ತಂದೆ ತಾಯಿ ಕೂಡ ನಮಗೆ ಸಪೋರ್ಟ್ ಬೇಕಾಗುತ್ತೆ. ಅವರಲ್ಲಿ ನಾವು ಇಲ್ಲಿ ಮನೇಲೆಲ್ಲೂ ಇರ್ತೀವಿ, ಅವ್ರು ಬೆಳಗ್ಗೆ ದೋಸಿಲ್ಲ, ಬೆಳಗ್ಗೆ ತಮ್ಮ ಮಕ್ಕಳದ್ದು ತಾವೇ ಜವಾಬ್ದಾರಿ ತೊಗೊಂಡಿಲ್ಲ ಅಂದರೆ ಏನೂ ಆಗಲ್ಲ. ಇಲ್ಲಿ ನಾವು ಎಷ್ಟು ಮಾಡ್ತೀವೋ ನಮ್ಮ ಶಕ್ತಿ ಮೀರಿ ಮಾಡಿರ್ತೀವಿ. ಅವರು ಕೂಡ ಅಲ್ಲಿ ಮನೆಯಲ್ಲಿ ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟು ಮಕ್ಕಳಿಗೆ ನೀವು ಎದ್ದು ಓದಲೇಬೇಕು ಪ್ರೆಷರ್ ಹಾಕಿದರೆ ಅವರು ಚೆನ್ನಾಗಿ ಬೈದು ಹೊಡೆಯೋದು ಮಾಡೋದ್ರಿಂದ ಅವರು ಕೂಡ ಅಲ್ಲಿ ಓದ್ತಾರೆ ಸರ್. ಅದು ಕೂಡ ಎಫೆಕ್ಟಿವ್ ಆಗುತ್ತೆ ಮಕ್ಕಳಿಗೆ. ಏನು ಹೇಳ್ತೀರಾ ಪ್ರಿನ್ಸಿಪಾಲ್ರ ಬಗ್ಗೆ ಅಭಿಪ್ರಾಯ? ಸರ್, ನಾನು ಅವ್ರ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿ ಸರ್. ಇನ್ಫ್ಯಾಕ್ಟ್ ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ತುಂಬ ಅಂದರೆ ತುಂಬ ಮೃದು ಸ್ವಭಾವ, ಅಷ್ಟೇ ಕೋಪ್ರೇಟಿವ್ ಆಗಿ ಎಲ್ಲರ ಜೊತೆನೂ ಅವರು ಪ್ರಿನ್ಸಿಪಲ್ ಅನ್ನೋ ಥರನೇ ನಮ್ಮ ಹತ್ರ ಬಿಹೇವ್ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ಬೇರೆಯವ್ರ ಹತ್ರ ಎಲ್ಲ ನೋಡಿದ್ದೀನಿ, ಜಸ್ಟ್ ಬರೀ ಒಂದು ಈ ಹೆಡ್ ಮಾಸ್ಟರ್ ಅಷ್ಟೇ ಆಗಿರ್ತಾರೆ ಸಮಥಿಂಗ್. ಈ ಥರ ಎಲ್ಲ ಈ ಸ್ಮಾಲ್ ಈ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳಲ್ಲೆಲ್ಲ ಹೋದಾಗ ಅವರು ಜಸ್ಟ್ ನಮ್ಮ ಟೀಚರ್ಸ್ ಆಗಿದ್ರು ಕೂಡ
ಒಂಥರ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ. ನೀವು ಇನ್ನೂ ಆಗಿಲ್ಲ ನಿಮ್ಮ ಜಾಬ್, ನೀವಿನ್ನೂ ಪ್ರೈವೇಟ್ ಸೆಕ್ಟರ್, ಈ ಥರ ಪ್ರೈವೇಟ್ ಸೆಕ್ಟರಿಂದ ಬಂದಿದ್ದೀರಾ ನೀವು ಅಂತ ಹೇಳಿ ಒಂಥರ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ. ಆದರೂ ಈ ಮ್ಯಾಮ್ ಇದ್ದಾರೆ, ಈ ನಮ್ಮ ಜಯಶ್ರೀ ಮ್ಯಾಮ್ ಏನಿದ್ದಾರಲ್ಲ, ಒಂದು ದಿನನೂ ಅವರು ಇವರು ನನ್ನ ಸ್ಟೂಡೆಂಟ್ ಅಂತ ನೋಡ್ದೇನೆ ಒಂದು ಮನೆಯವ್ರ ಥರ ಟ್ರೀಟ್ ಮಾಡ್ಕೊತು ಒಂದು ದಿನನೂ ಡಿಗ್ನಿಟಿ ಮೇಂಟೈನ್ ಮಾಡಿಲ್ಲ. ತಾವು ಎಷ್ಟು ಅಂತಂದರೆ ನಮಗೆ ಯಾವ ಲೆವೆಲಲ್ಲಿ ಹಿಡಿದು ನಮ್ಮ ಜೊತೆ ಮಾತಾಡ್ತಾರೆ, ಅಡ್ಜಸ್ಟ್ ಆಗ್ತಾರೆ. ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ರು ಈ ಥರ ಅಲ್ಲ, ಇನ್ನೊಂದು ಥರ ಮಾಡಿರಿ, ಈ ಥರ ನಿಮಗೆ ಇದು ಡಿಫಿಕಲ್ಟಿ ಅನಿಸಿದ್ರೆ ಈ ರೀತಿನಲ್ಲಿ ಹೋಗ್ರಿ ಅಂತ ಪ್ರತಿಯೊಂದಕ್ಕೂ ಸಜೆಷನ್ ಕೊಡ್ತಾನೆ ನಮ್ಮ ಜೊತೆ ಈಗಲೂ ಕೂಡ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಇಷ್ಟು ದಿನದಲ್ಲಿ ತುಂಬ ಬೆಸ್ಟ್, ನನ್ನ ಲೈಫ್ ಜರ್ನಿನಲ್ಲಿ ಯಾವ ಮ್ಯಾಮ್ನು ನಾನು ಇಷ್ಟು ನೋಡಿಲ್ಲ. ತುಂಬ ಅಂದರೆ ತುಂಬ ಒಳ್ಳೆಯವರು. ನನ್ನ ಪರ್ಸ್ನಲ್ಲಾಗಿ ನನ್ನ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಫಸ್ಟ್ ಅದು ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ನಮ್ಮ ಕಾಲೇಜ್ನಲ್ಲಿ ಓದಿರುವಂಥ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಎಲ್ಲ ನಾಲೆಜ್ ಇದೆ ಸರ್. ಯಾಕಂದರೆ ನಾವು ಆ ಥರ ಟೀಚ್ ಮಾಡಿರ್ತೀವಿ. ಪ್ರತಿಯೊಂದನ್ನು ಬರೀ ಟೀಚ್ ಮಾಡೋದಷ್ಟೇ ಅಲ್ಲ, ಅವ್ರಿಗೆ ನಾಲೆಜ್ ಅಷ್ಟೇ ಹೇಳ್ಕೊಡಲ್ಲ, ನಾವು ಓದೋದ್ರ ಬಗ್ಗೆ ಅಷ್ಟೇ ಹೇಳಲ್ಲ. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗೋದಾಗಿರ್ಬೋದು, ಪ್ರತಿಯೊಂದನ್ನು ಹೇಳ್ತಿರ್ತೀವಿ, ಪಾಯಿಂಟ್ ಟು ಪಾಯಿಂಟ್ ಹೇಳ್ತಿರ್ತೀವಿ. ಸಂಸ್ಕಾರ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ನೆಕ್ಸ್ಟ್ ತಂದೆ ತಾಯಿಗೆ ಯಾವ ಥರ ಗೌರವ ಕೊಡಬೇಕು, ದೊಡ್ಡವ್ರಂದರೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಪ್ರತಿಯೊಂದ್ರ ಬಗ್ಗೆನೂ ಹೇಳಿರ್ತೀವಿ. ಆ ಥರ ಹೇಳಿದಾಗ ಮಕ್ಕಳು ಏನೇ ಪ್ರಾಬ್ಲಮ್ಸ್ ಇತ್ತಂದ್ರು, ವಯಸ್ಸಾದವ್ರು ಏನಾದರೂ ಹೋಗ್ತಿದ್ದಾರೆ, ಅವ್ರನ್ನ ರೋಡ್ ಕ್ರಾಸ್ ಮಾಡ್ಬೇಕಂದಾಗ ಹೆಲ್ಪ್ ಮಾಡ್ಬೇಕನ್ನೋದು ಅವ್ರ ಮನಸ್ಸಿನಲ್ಲಿ ಬರಬೇಕಂದ್ರೆ ಟೀಚರ್ಸ್ ಕೂಡ ಎಫರ್ಟ್ ಹಾಕಬೇಕು. ಅವ್ರು ಹೇಳಿದಾಗ ತಂದೆ ತಾಯಿ ಮಾತಕ್ಕಿಂತ ಜಾಸ್ತಿ ಮಕ್ಕಳು ಟೀಚರ್ಸ್ ಮಾತು ಕೇಳ್ತಾರೆ. ಅದಕ್ಕೋಸ್ಕರ ನಮ್ಮದು ಕೂಡ ಎಫರ್ಟ್ ಹಾಕಬೇಕು. ನಾವು ಕೂಡ ಏನು ಹೇಳ್ತೀರಾ, ಪರೀಕ್ಷೆಗಳ ಹತ್ರ ಬರೋದ್ರಿಂದ ಪೋಷಕರು ಯಾವ ರೀತಿ ಇಲ್ಲಿ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು? ಪೋಷಕರು ಪೇರೆಂಟ್ಸ್ ಮೀಟಿಂಗ್ಗೆ ಬರ್ತಾರೆ ಸರ್. ಬಂದಾಗ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಅವ್ರದ್ದು ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ಇವ್ರು ಓದಬೇಕಾಗಿರೋದು ಫಸ್ಟ್. ಇವ್ರಿಗೆ ಗೊತ್ತಾಗಬೇಕು ನಾವು ಓದಬೇಕು, ಈ ಅಚೀವ್ಮೆಂಟ್ ಮಾಡಬೇಕು, ಲೈಫ್ನಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕಂದ್ರೆ ಅವ್ರಿಗೆ ಗೊತ್ತಾಗಬೇಕು. ಅವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ನಾವು ಎಫರ್ಟ್ ಹಾಕ್ತಿದ್ದೀವಿ, ಇಬ್ಬರು ಆಗ್ತಿದ್ದೀವಿ. ಅಂದಾಗ ಫಸ್ಟ್ ಇವ್ರು ಮಿಡಲ್ ಇರೋದು, ಇವ್ರು ಫಸ್ಟ್ ಚೆನ್ನಾಗಿ ಓದ್ಬೇಕು ಅನ್ನೋದು. ನಾವು ಓದೋಕ್ಕಿಂತ ಹಿಡಿದು ಮುಂಚೆಯಿಂದನೂ ಸರ್ 2008ರಿಂದ ಹಿಡಿದು ಇಲ್ಲಿವರೆಗೂ ಸಾಯಿಬಾಬಾ ಕಾಲೇಜಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತೈತಿ. ಯಾಕಂದರೆ ಅಲ್ಲಿ ಸಿಸ್ಟಮೆಟಿಕ್ ಆಗಿ ಎಜುಕೇಷನು ಇರುತ್ತೆ, ನೆಕ್ಸ್ಟ್ ಒಳ್ಳೆ ಅಂಕಗಳನ್ನು ಪಡಿತಾರೆ, ಒಳ್ಳೆ ನೇಚರ್ ಇರುತ್ತೆ, ಒಳ್ಳೆಯದನ್ನು ಕಲಿಸ್ತಾರೆ ಟೀಚರ್ಸ್ ಅನ್ನೋ ಒಂದು ಭಾವನೆ ತಾರನಗರದಿರೋ ಪ್ರತಿಯೊಬ್ಬರಿಗೂ ಇದೆ. ತಾರನಗರ ಅಷ್ಟೇ ಅಲ್ಲ ಸರ್, ತಾಳೂರು, ಒಡ್ಡು, ನಾಗಲಾಪುರ, ಬನ್ನೆಟ್ಟಿ, ನಾವು ಓದ್ಬೇಕಾದ್ರೆ ಲಕ್ಷ್ಮೀಪುರ, ಸಂಡೂರಿಂದನೂ ಬರ್ತಿದ್ರು ಸರ್ ನಮ್ಮ ಫ್ರೆಂಡ್ಸು. ಯಾಕಂದರೆ ಅಷ್ಟು ಎಜುಕೇಷನ್ ಅಷ್ಟು ಕ್ವಾಲಿಟಿ ಆಗಿತ್ತು ಸರ್ ಇಲ್ಲಿ. ಈಗ ಟೆಕ್ನಿಕಲ್ ಕೋರ್ಸ್ಗೆ ಜಾಸ್ತಿ ಹೋಗ್ತಿದ್ದಾರೆ ಸರ್ ಸ್ಟೂಡೆಂಟ್ಸು. ಅವರು ಇನ್ನೊಂದು ಪೇರೆಂಟ್ಸಲ್ಲಿ ಜಾಸ್ತಿ ಡಿಪ್ಲೊಮಾ ಮಾಡಿಸ್ಬೇಕು. ನಾವು ನಮ್ಮ ಮಕ್ಕಳನ್ನ 10th ಆದ ತಕ್ಷಣ ಡಿಪ್ಲೊಮಾ ಮಾಡಿಸ್ಬೇಕು, ಕ್ಯಾಂಪಸ್ ಇಂಟರ್ವ್ಯೂ ಹೋಗಬೇಕು, ನೆಕ್ಸ್ಟ್ ಎಜ್ಜಿಂದಲ್ಲಿ ಎಂಪ್ಲಾಯ್ ಆದರೆ ಸಾಕು ಅಷ್ಟೇ. ಅವ್ರಿಗೆ ಹೈಯರ್ ಎಜುಕೇಷನಿಗೆ ಹೋಗಬೇಕು. ಹೈಯರ್ ಎಜುಕೇಷನಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋ ನಾಲೆಜ್ ಅವರಿಗಿಲ್ಲ. ಸೊ ಅದಕ್ಕೆ ಅವರೆಲ್ಲರೂ ಅದಕ್ಕೆ ಹೋಗ್ತಿದ್ದಾರೆ. SLC ಪಾಸ್ ಪಾಸಾಗಿ ಏನು ಮಾಡ್ತೀವಿ? ಡಿಪ್ಲೊಮಾ ಮಾಡ್ತೀವಿ. ಇಲ್ಲಿ ಮತ್ತೆ PUC ಓದಲ್ಲ ಇದು? ಇಲ್ಲ ಸರ್. ಯಾಕೆ? ಇದು ನಮ್ಮದು ಒಡ್ಡು ಅಲ್ಲ ಸರ್, ಅಲ್ಲಿ ಚಿಂದಲ್ಲಿದೆ. ಹಾಂ, ಅದಕ್ಕೆ ಅಲ್ಲಿ ಕ್ಯಾಂಪಸ್ ಆಗ್ತದೆ ಸರ್ ನಮಗೆ. ಈಗ ಗಾಂಧಿಯವರು ಬಾಲ್ಯದಲ್ಲಿ ಒಂದು ಕಥೆಯನ್ನು ಹೇಳಿದರು ಸರ್. ಒಂದು ಬೆಲ್ಲವನ್ನು ನಾನು ತಿನ್ನೋದು ಬಿಟ್ಟರೆ ತಲ್ಲ ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಫಸ್ಟ್ ನಾವು ಟೀಚರ್ಸು ಅಂತಂದ್ರೇ ಶಿಸ್ತು ಸರ್. ನಾವು ಶಿಸ್ತಾಗಿ, ಪ್ರಾಂಶುಪಾಲರು ಬಂದರೆ ನಾವು ಎರಡು ಕೈಯನ್ನು ಜೋಡಿಸಿ ಕೈ ಮುಗಿತೀವಿ ಸರ್. ಅದು ಒಂದು ಮಕ್ಕಳಿಗೆ ನಾವು ಕೇವಲ ಪುಸ್ತಕದಲ್ಲಿರುವಂಥ ಪಾಠವನ್ನು ಮಾತ್ರ ಹೇಳಲ್ಲ ಸರ್, ನೈತಿಕ ಮೌಲ್ಯಗಳನ್ನು ಹೇಳ್ತೀವಿ ಸರ್. ಮತ್ತು ಜೀವನಕ್ಕೆ ಬೇಕಾಗಿರುವಂಥ ಒಳ್ಳೆಯ ಆದರ್ಶ ಮೌಲ್ಯಗಳನ್ನು ಹೇಳ್ತೀವಿ ಸರ್, ಸಂಸ್ಕಾರವನ್ನು ಕಲಿಸ್ತೀವಿ ಸರ್. ಹಾಗಾಗಿ ನಾವು ಹೇಗೆ ಬಿಹೇವ್ ಮಾಡ್ತೀವೋ ನಮ್ಮನ್ನು ನೋಡಿ ಮಕ್ಕಳು ಅನುಸರಿಸ್ತಾರೆ ಸರ್. ಹಾಗಾಗಿ ನಾವು ಪ್ರಾಂಶುಪಾಲರು ಬಂದರೆ, ಯಾವುದಾದ್ರೂ ಊರಿನ ಗಣ್ಯರು ಬಂದರೆ ಅಥವಾ ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದರೆ 2 ಕೈ ಜೋಡಿಸಿಯನ್ನು ಮುಗಿತೀವಿ ಸರ್. ಹಾಗಾಗಿ ಮಕ್ಕಳು ಕೂಡ ಅದೇ ಸಂಸ್ಕಾರನ ನಮ್ಮ ನೋಡಿ ಕಲ್ತ್ಕೊಂಡಿದ್ದಾರೆ ಸರ್. ಅದು ಅಲ್ಲದೆ ಅವ್ರ ಪಾಲಕರು ಕೂಡ ಕಲಿಸಿರ್ತಾರೆ ಸರ್. ಅದು ಒಂದು. ಹಿಂದಿನ ದಿನಮಾನಗಳಲ್ಲಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದವರೆಗೂ ಗುರುತಿಸ್ಕೊಂಡತೆ, ಇದು ರಾಷ್ಟ್ರ ಮಟ್ಟದವರೆಗೂ ಗುರುತಿಸಬೇಕು. ಆ ಒಂದು ಪ್ರಯತ್ನ ನನ್ನಿಂದ ಕೂಡ ಆಗಲಿ ಅನ್ನುವಂಥ ಒಂದು ಉತ್ಸಾಹಕತೆ ಸರ್ ನನಗೆ. ಹಾಗಾಗಿ ಕನ್ನಡ ಅಭಿಮಾನ ಕೇವಲ ನಮ್ಮ ಊರಿಗೆ ಅಷ್ಟೇ ಆಗಬಾರ್ದು, ನಮ್ಮ ಜಿಲ್ಲೆಗಷ್ಟೇ ಆಗಬಾರ್ದು, ನಮ್ಮ ರಾಜ್ಯಕ್ಕೆ ಮಾತ್ರ ಆಗಬಾರ್ದು, ಕರ್ನಾಟಕಕ್ಕೆ, ಇಡೀ ಒಂದು ಜಂಬೂ ದ್ವೀಪದಲ್ಲಿ ಕರ್ನಾಟಕ ಅನ್ನುವಂತಹದ್ದು ಐತೆ, ಅದು ಬಹಳಷ್ಟು ಹೆಸರುವಾಸಿ ಆಗೈತೆ ಅನ್ನೋದಂಥದ್ದು ಮಾಡಬೇಕು ಅನ್ನೋದ್ರಲ್ಲಿ ಅದರಲ್ಲೂ ಕೂಡ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದೀನಿ ಅನ್ನುವಂಥ ಹೆಮ್ಮೆ ನನಗಿದೆ ಸರ್. ಮತ್ತು ನಮ್ಮ ಮೇಡಮ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಾತೃ ಹೃದಯಿನಿ ಸರ್.
ಹೇಳೋಕ್ಕಾಗಲ್ಲ ಸರ್. ಒಂದು ತಾಯಿಯ ಪ್ರೀತಿಯನ್ನು ತೋರಿಸುವಂತಹ ಕರುಣಾಮಯಿ ಸರ್. ಮೊದಲು ಪೋಷಕರು ಇರಬೇಕಾಗಿದ್ದು ಅವರಿಗೆ ಅವ್ರದ್ದೇ ಆದಂಥ ಶಿಸ್ತು ಕಲಿಸ್ಬೇಕು ಸರ್. ಅಮೌಂಟ್ ಕೊಡೋದಾಗಿರ್ಬೋದು, ಖರ್ಚಿಗೆ ರೊಕ್ಕ ಕೊಡೋದಾಗಿರ್ಬೋದು, ಅವ್ರು ಕೇಳಿದ್ದೆಲ್ಲ ಕೊಡ್ಸೋದಾಗಿರ್ಬೋದು. ಅವರು ಫಸ್ಟ್ ತಂದೆ ತಾಯಿ ಕಷ್ಟ ಅನ್ನೋದೇನು ಪರಿಚಯ ಮಾಡಿಸ್ಕೊಟ್ರೆ ಅವ್ರು ತಿಳ್ಕೊಂತಾರೆ ಸರ್. ಅದೇ ಪರಿಚಯ ಆಗಲಿಲ್ಲ ಅಂತಂತಂದರೆ, ಕಷ್ಟದಲ್ಲಿ ಬೆಳೆಸಲಿಲ್ಲ ಅಂತಂತಂದರೆ, ಬರೀ ಶ್ರೀಮಂತದಲ್ಲೇ ಬೆಳೆಸಿಬಿಟ್ರೆ ನಮ್ಮ ತಂದೆ ತಾಯಿ ಇದ್ದಾರೆ, ಏನು ಕೇಳಿದ್ರು ಕೊಡಿಸ್ತಾರೆ ಅಂತ ಈ ಥರ ಭಾವನೆ ಬಂದ್ಬಿಡ್ತದೆ ಸರ್ ಹುಡುಗರು. ಹಾಗಾದರೆ ಪೋಷಕರು ಈ ಪರೀಕ್ಷೆ ಟೈಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಬೇಕು ಸರ್? ಮಕ್ಕಳನ್ನ ಅತಿ ಹೆಚ್ಚಾಗಿ ಟಿ ವಿ ನೋಡೋದು ಕಡಿಮೆ ಮಾಡಬೇಕು, ಮೊಬೈಲ್ ಕೊಡೋದು ಕಡಿಮೆ ಮಾಡಬೇಕು, ಬೆಳಗ್ಗೆ ಎದ್ದಾಳಿಸ್ಬೇಕು, ಸಾಯಂಕಾಲ ನೈಟ್ ಟೈಮ್ 10 ಗಂಟೆವರೆಗೆ ಓದಿಸ್ಬೇಕು, ಇಷ್ಟೆಲ್ಲ ಮಾಡ್ಬೇಕು ಸರ್. ಅವರು ರೈತರ ಮಗಳು. ಸೊ ಅದು ಹೆಣ್ಣು ಮಕ್ಕಳು ಇರುವಂತಹ ಕುಟುಂಬದಲ್ಲಿ ಬೆಳೆದಿರೋಳು. ನನಗೆ ಸಹೋದರರಿಲ್ಲ. ಸೊ ಹಾಗಾಗಿ 3ನೇ ಮಗಳಾಗಿ ನಾನು ಹೆಣ್ಣು ಮಗಳಾಗಿ ಹುಟ್ಟಿರೋದು. ಜಯಶ್ರೀ ಅಂತ ಇಟ್ಟಿದ್ದಾರೆ. ಬಟ್ ನನ್ನ ಹೆಸರಲ್ಲಿ ವಿನ್ ಇದೆ. ಹಾಗಂದರೆ ನಾನು ವಿನ್ನು ಆಗಿದ್ದೀನಿ ಅಂತ ಅಲ್ಲ, ಸೋತಿದ್ದೀನೂ ಅಂತಲ್ಲ. ಬಟ್ ಅದು ನಮ್ಮ ಮನೋಭಾವದಲ್ಲಿರುತ್ತೆ ಅಂತ ಅನ್ಕೋತೀನಿ ಸರ್. ನಾನು ಯಾವಾಗಲೂ ನಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಸಮಸ್ಯೆಗಳಾಗಿರಬಹುದು, ಅವು ಏನೇ ಇರಲಿ, ಅದನ್ನು ನಾವು ಸಕಾರಾತ್ಮಕವಾಗಿ ತಗೊಂಡ್ರೆ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ, ಗೆಲುವಿನಿಂದನೇ ಇರ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹಾಗೆ ಈ ನಮ್ಮ ಒಂದು ಸ್ಟಾಫ್ ಅಂತ ಬಂದಾಗ ಪ್ರತಿಯೊಬ್ಬರು ನನಗೆ ಸಹಕರಿಸ್ತಾರೆ ಸರ್. ಒಂದು ನನಗಿಲ್ಲಿ ಸಮಸ್ಯೆ ಏನು ಅಂತಂದರೆ ಮಕ್ಕಳ ಸಮಸ್ಯೆ ಸರ್. ನನಗೆ ಶಾಲೆ ಅಂದಾಗ ಅಲ್ಲಿ ಗೌರವ ಸಿಗೋದೇ ಮಕ್ಕಳಿಲ್ಲ ಸರ್ ನನಗೆ. ಬಟ್ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇದೆ. ಆದರೂ 3 ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಸ್ಟ್ರೆಂತ್ ಆಗುತ್ತೆ ಅನ್ನೋ ಒಂದು ಹೋಪಲ್ಲೇ ನಾನು ಈ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ, ಏನೋ ಒಂದು ಆಶಾವಾದಿಯಾಗಿ. ನೋಡೋಣ ಸರ್. ಈ ವರ್ಷ ಲಾಸ್ಟ್ ಇಯರ್ ಸಹ 100% ರಿಸಲ್ಟ್ ಆಗಿದೆ. ಬಟ್ ಈ ವರ್ಷವೂ ಕೂಡ ಈ ಇರುವಂತಹ ಎಷ್ಟು ಮಕ್ಕಳಿದ್ದಾರೆ ಅಷ್ಟು ಮಕ್ಕಳು ಪಾಸ್ ಆಗ್ತಾರೆ. ಬಟ್ ಇಲ್ಲಿಯ ಒಂದು ಸಿಚುವೇಶನ್ನು, ಮಕ್ಕಳ ಆಸಕ್ತಿ, ಪೋಷಕರ ಆಸಕ್ತಿಯಿಂದ ನನ್ನ ಸ್ಟ್ರೆಂತ್ ಹೆಚ್ಚಾಗ್ತಾ ಇಲ್ಲ ನನ್ನ ಕಾಲೇಜಿಂದು ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ವ್ಯವಸ್ಥೆಯಲ್ಲಿ ಸಪೋರ್ಟ್ ಯಾರೂ ಇಲ್ಲ ಸರ್. ಈಗ ಒಂದು ಸಂಸ್ಥೆ ಅಂದಾಗ ಒಬ್ಬ ಮ್ಯಾನೇಜ್ಮೆಂಟ್ ತುಂಬ ಮುಖ್ಯ ಸರ್. ಸೊ ಆ ಒಂದು ಮ್ಯಾನೇಜ್ಮೆಂಟಿನ ಸಪೋರ್ಟು ನಮಗೆ ತುಂಬ ಮುಖ್ಯ ಆಗುತ್ತೆ. ಹಾಗೆಯೇ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸೇವೆ ಸಲ್ಲಿಸೋದೇ ಹೆಚ್ಚಾಗಿರುತ್ತೆ ಸರ್. ಆ ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿ ಬರುವಂತಹ ಮಕ್ಕಳ ಒಂದು ಫೀಸಲ್ಲೇ ಎಲ್ಲ ಲೆಕ್ಚರ್ಸ್ರಿಗೂ ನಾನು ಅದನ್ನು ಸ್ಯಾಲ್ರಿ ಮಾಡಿಬಿಟ್ಟು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇದಕ್ಕೆ ಯಾರು ಡೊನೇಟ್ ಮಾಡ್ತಾ ಇಲ್ಲ. ಆಮೇಲೆ ಇದು ಸರ್ದು ಇರ್ಬೋದು ಸರ್. ಸರ್ ದೊಡ್ಡವರಿದ್ದಾರೆ, ರಾಜಕೀಯ ವ್ಯಕ್ತಿಗಳು, ಹಾಗಂತ ಇದಕ್ಕೆ ಕಷ್ಟದಲ್ಲಿದೆ ಅಂತ ನಾನು ಅವ್ರನ್ನ ದುಡ್ಡು ಕೇಳಲಿಕ್ಕೆ ಹೋಗಿಲ್ಲ ಸರ್. ಯಾಕೆ ಅಂತಂದರೆ ಅದು ಕೇಳುವಂತಹ ಧರ್ಮನೂ ಅಲ್ಲ. ಇದು ನಡೆಸ್ತಾ ಇದ್ದೀವಿ ಅಂದಾಗ, ಟ್ರಸ್ಟ್ ಅಂತಂದಾಗ ಇಲ್ಲಿ ನಾವು ಮಕ್ಕಳ ಒಂದು ಬಂದಿರುವ ದುಡ್ಡಿನಿಂದಲೇ ನಡೆಸಬೇಕಾಗಿರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಂಸ್ಥೆಯನ್ನು ನಾನು ಮಕ್ಕಳ ಎಷ್ಟು ಮಕ್ಕಳಿದ್ದಾರೆ ಅಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಸರ್. ಸೊ ಪ್ರಯತ್ನ ಅನ್ನೋದು ಪ್ರಾಮಾಣಿಕವಾಗಿ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಬಟ್ ಇಲ್ಲಿ ಏನು ಅಂತಂದರೆ ಈ ಆಡಂಬರ ಅನ್ನೋದು ನನ್ನಲ್ಲಿ ಇಲ್ಲ ಸರ್. ಯಾಕಂದರೆ ಆಡಂಬರ ಮಾಡ್ಬೋದು ಸರ್. ಯಾಕಂದರೆ ಇವಾಗ ಮಾರ್ಕೆಟಿಂಗೇ ತುಂಬ ಮುಖ್ಯ ಅಂತ ನಮಗೆ ಗೊತ್ತು ಸರ್. ಬಟ್ ಮಾರ್ಕೆಟಿಂಗಿಗೆ ಕೈಯಲ್ಲಿ ದುಡ್ಡು ಬೇಕೇ ಬೇಕಲ್ಲ ಸರ್. ಸೊ ಆ ದುಡ್ಡು ಇಲ್ಲ. ಈ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ನನಗಿಲ್ಲಿ ಲೆಕ್ಚರ್ಸ್ ಇದ್ದಾರೆ, ಅಷ್ಟು ನನಗಿಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೈಯಲ್ಲಿ ದುಡ್ಡು ಹಿಟ್ಟು ಎಷ್ಟಿರುತ್ತೆ ಅಷ್ಟೇ ರೊಟ್ಟಿ ಮಾಡಬೇಕಾಗುತ್ತೆ ಸರ್. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾನು ಆಡಂಬರದ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಸರ್. ಮುಂದಿನ ದಿನಮಾನಗಳಲ್ಲಿ ಮಕ್ಕಳು ಜಾಸ್ತಿ ಆದರೂ ಅಂದಾಗ ನಾನು ಡೆಫಿನೆಟ್ ಆಗಿ ನೀವು ಏನೇನು ಐಡಿಯಾಗಳನ್ನು ಹೇಳಿದ್ರಲ್ಲ ಅದಕ್ಕಿಂತ ಹೆಚ್ಚು ಐಡಿಯಾಗಳನ್ನು ನಿಮ್ಮಿಂದಲೇ ತೆಗೆದುಕೊಂಡು ನನ್ನ ಕಾಲೇಜನ್ನು ಹೆಚ್ಚಿನ ಒಂದು ಪ್ರಚಾರದಲ್ಲಿ ಹೆಚ್ಚು ನೀವು ಹೇಳಿದಾಗೆ ಎಲ್ಲ ಡೆವಲಪ್ಮೆಂಟನ್ನು ನಾನು ಮಾಡಿ ನನ್ನ ಕಾಲೇಜಿನ ಒಂದು ಪ್ರಚಾರವನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನುಪಸ್ಥಿತಿಯಲ್ಲಿರುವಂತಹ ನನ್ನ ಒಬ್ಬ ಸಹೋದ್ಯೋಗಿ ಶಾಂತಕುಮಾರ್ ಸರ್ ಅಂತ. ಅವರು ಸೋಷಿಯಲ್ ಸೈನ್ಸ್ 10ನೇ ತರಗತಿಗೆ ಸೋಷಿಯಲ್ ಸೈನ್ಸ್ ತಗೋತಾರೆ. ಹಾಗೆ ಕಾಲೇಜಲ್ಲಿ ಎಕನಾಮಿಕ್ಸನ್ನು ಮಾಡ್ತಾರೆ ಸರ್. ಅವರು ತುಂಬ ಒಂದು ವಿದ್ಯಾರ್ಹತೆ MA BEd ಆಗಿರುವಂತಹ ಶಿಕ್ಷಕರು. ಕಾಯಿನ್ಸಲ್ಲಿ ಅವರು ಒಂದು ದಾಖಲೆಯನ್ನು ಮಾಡಿದ್ದಾರೆ ಸರ್. ಸುಮಾರು ಸಾಧನೆ ಅವರು ಇಲ್ಲೇ ಇಲ್ಲ ಅಂತ ಅಲ್ಲ ಸರ್, ಎಲ್ಲ ಕಡೆಗೂ ಎಲ್ಲ ಶಾಲೆಗೂ ಹೋಗಿಬಿಟ್ಟು ಕಾಯಿನ್ಸನ್ನು ಪ್ರದರ್ಶನ ಮಾಡಿ ಅವರ ಒಂದು ದಾಖಲೆಯನ್ನು ಇನ್ನೂ ಕೂಡ ಹಂಚ್ತಾ ಇದ್ದಾರೆ ಸರ್. ಅವರ ನಾಲೆಜನ್ನು ತುಂಬ ಒಳ್ಳೆಯ ವ್ಯಕ್ತಿ. ತುಂಬ ಇವತ್ತು ಅವರು ಇಲ್ಲ ಸರ್, ಲೀವಲ್ಲಿದ್ದಾರೆ. ಮನೆ ಒಂದು ಊರಲ್ಲೇನೋ ಒಂದು ಕಾರ್ಯ ಇರೋದ್ರಿಂದ ಹೋಗಿದ್ದಾರೆ ಸರ್. ಸೊ ಅವರ ಒಂದು ಕೊಡುಗೆ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಶಿಸ್ತು, ಯೋಗದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸರ್. ಯೋಗ ಶಿಕ್ಷಕರು ಕೂಡ ಹೌದು ಅವರು. ಹಾಗೆ
ಕಾಯಿನ್ಸ್ ಹಿಸ್ಟ್ರಿಯಲ್ಲೂ ಕೂಡ ಸಾಧನೆಯನ್ನು ಮಾಡಿರುವಂಥವ್ರಿದ್ದಾರೆ. ಹಾಗಾಗಿ ಅವರ ಒಂದು ಶ್ರಮ ಕೂಡ ನಮಗೆ ಇಲ್ಲಿ ತುಂಬ ಹೆಲ್ಪ್ ಆಗ್ತಾ ಇದೆ, ತುಂಬ ಮುಖ್ಯ ಕೂಡ ಹೌದು. ಈ ಅಪ್ಪು ಜನನಾಯಕ ಟಿವಿಗೆ ಧನ್ಯವಾದಗಳನ್ನು ಹೇಳ್ತೀನಿ.